ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಾವು ಮಾರ್ಕೆಟಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ನೋಡೋಣ. ರೈಟ್ ನಾವು ಮೀನ್ ನಿಫ್ಟಿ. ಓಕೆ, ಗೊತ್ತೇ ಇದೆ ಆ್ಯಸ್ ಯೂಶ್ವಲ್ ನಮಗೆ ಒಂದು ಮಾರ್ಕೆಟ್ ಏನು ಒಂದು ಬೇರಿಶ್ ಟ್ರೆಂಡ್ ಇತ್ತು, ಅದು ಕಂಟಿನ್ಯೂ ಆಗುತ್ತಾ ಇಲ್ಲ ಅಂತ ಕೂಡ ನೋಡೋಣ. ಹಾಗೆ ಇವತ್ತಿನ ದಿನ ಏನಾದ್ರು ಟ್ರೇಡ್ ಮಾಡೋಕ್ಕೆ ಸಿಗ್ತಾ ಅಂತ ನೋಡೋಣ ಅದು ಕೂಡ. ಓಕೆ, ಸೊ ನಮಗೆ ಇವಾಗ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಮೇಜರ್ ಸಪೋರ್ಟ್ ಹತ್ರ ಬಂದು ಮಾರ್ಕೆಟ್ ನಿಂತಿದೆ. ಸೊ ಅಲ್ಲಿಂದನೇ ನಮಗೆ ಒಂದು ಬೌನ್ಸ್ ಸಿಕ್ಕಿರುವಂಥದ್ದು. ಯಾಕೆ ಬೌನ್ಸ್ ಸಿಕ್ತು, ಇಷ್ಟೆಲ್ಲ ಬಿದ್ದಾಗೆ ಟ್ರೆಂಡ್ ಹಾಗೆ ಡೌನ್ ಆಗಿತ್ತಲ್ವ ಅಂತ ಅಂದ್ಕೊಂಡ್ರೆ ನೋ, ಬಿಕಾಸ್ ಇದು ನಮಗೆ ಹೈಯರ್ ಟೈಮ್ ಫ್ರೇಮ್ನ ಒಂದು ಸಪೋರ್ಟ್ ಆಗಿದೆ. ಸೊ ಅದರಿಂದ ಅದಷ್ಟೇ ಎಷ್ಟೇ ಬಿದ್ದರೂ ಕೂಡ ಅಲ್ಲಿಂದನೇ ಬೌನ್ಸ್ ಆಗಿದೆ. ಅದರಿಂದ ಹೇಳೋದು ಲೆವೆಲ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳೋದು. ಆ ಲೆವೆಲ್ಸನ್ನ ರೀಚ್ ಔಟ್ ಆದಮೇಲೆ ನೋಡ್ಬೋದು ಇಲ್ಲಿ ಮಲ್ಟಿಪಲ್ ಸಪೋರ್ಟ್ ಅಲ್ಲ. ಸೊ ಆ ಏರಿಯಾದಿಂದನೇ ಬೌನ್ಸ್ ಆಗಿದೆ. ಇವತ್ತು ಯಾರಾದ್ರೂ ಮೊಬೈಲ್ ಇಟ್ಕೊಂಡು ಹಾಗೇ ಡೌನ್ ಮಾರ್ಕೆಟ್ ಅಂತ ಹಾಗೆ ಪುಟ್ ಸೈಡ್ ಓದ್ತಿದ್ದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಮಾರ್ಕೆಟ್ ಕಾಟ ಕೊಟ್ಟಿರುತ್ತೆ ಅಲ್ವಾ. ಯಾರಾದರೂ ಪೊಸಿಷನ್ ಕ್ರಿಯೇಟ್ ಮಾಡಿಟ್ಕೊಂಡಿದ್ರೆ ಲಾಟ್ರಿ ಟಿಕೆಟ್ ಥರ ಇವತ್ತು ವಿನ್ ಆಗಿರುತ್ತೆ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ಯಾವಾಗಲೂ ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಇದೆ ಅಂದ್ಬಿಟ್ಟು ಹಾಗೇ ಮಾರ್ಕೆಟ್ ಡೌನ್ ಹೋಗ್ತಿದ್ದಂಗೆ ಒತ್ತಿತ್ತು ಅಂತಂದರೆ 400 ಪಾಯಿಂಟ್ ಹಾಗೆ ಒನ್ ಸೈಡ್ ಮೂಮೆಂಟಮ್ ಕೊಟ್ಟಿದೆ. ಸೊ ಆಮೇಲೆ ಬಿದ್ದಿರ್ಬೋದು, ದಟ್ ಈಸ್ ಎ ಡಿಫ್ರೆಂಟ್ ಮ್ಯಾಟರ್. ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ಏನಾಗಿರುತ್ತೆ, ನಮ್ಮದು ಪ್ರೀಮಿಯಮ್ಸ್ ಎಲ್ಲ ಮೆಲ್ಟಾಗಿ ಹೋಗಿರುತ್ತೆ. ಸೊ ಅದಕ್ಕೆ ಹೇಳೋದು ನಾವು ಸ್ವಲ್ಪ ಟೆಕ್ನಿಕಲ್ ಬೇಸಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಇಂಪಾರ್ಟೆಂಟ್ ಇದಾಗುತ್ತೆ ಅದಕ್ಕೆ ಫಸ್ಟ್ 15 ಮಿನಿಟ್ಸ್ ಟ್ರೇಡ್ ಮಾಡಬೇಡಿ, ಲೆಟ್ ಇಟ್ ಫಾರ್ ಸೆಟಲ್ ಡೌನ್ ಅಂತ ಹೇಳೋದು. ಸೊ ನಮಗೆ ಅದನ್ನು ಲೋವರ್ ಟೈಮ್ ಫ್ರೇಮ್ಗೆ ಹಾಕಿದ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಆಗ್ತಾನೆ ಬೌನ್ಸ್ ಆಗಿದೆ ಅಲ್ವಾ. ಇಮಿಡಿಯೇಟ್ ನೋಡೋಕ್ಕೆ ಚಿಕ್ಕ ಕ್ಯಾಂಡಲ್, ಬಟ್ 400ರಿಂದ ನಿಯರ್ ಬೈ ಒಂದು 450-500 ಪಾಯಿಂಟ್ವರೆಗೂ ಪಿಕಪ್ ಕೊಟ್ಟಿದೆ. ನಾವೇನಾರು 150-200 ರೂಪಾಯಿದು ಏನಾದ್ರು ತೊಗೊಂಡಿದ್ವಿ ಪಿ ಅಂತಂದರೆ ಅಲ್ಲಿಂದನೇ ಮೆಲ್ಟದು ಅಲ್ವಾ. ಇಮ್ಮಿಡಿಯೇಟ್ ಆಗ್ತಾನೆ ರೆಡ್ಡೆಲ್ಲ ಕೂತಿರುತ್ತೆ ನಮ್ಮದು. ಸೊ ಹಾಗಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಯಾಕಂದರೆ ಟೆಕ್ನಿಕಲ್ ಅದು ಇದು ಗೊತ್ತಿಲ್ಲದೆ ಇದ್ದವ್ರಿಗೆ ಏನು ಮಾಡ್ತೀವಿ, ಡೈರೆಕ್ಟ್ ಫಾಲಿಂಗ್ ಮಾರ್ಕೆಟ್ ಅಲ್ವಾ, ಆಗಿರುತ್ತೆ ಸುಮಾರು ಸಲ ಈ ಥರ ಒಂದು ವಿನ್ನಿಂಗ್ ಕೂಡ ಆಗಿರುತ್ತೆ. ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡಿಕೊಂಡ್ರೆ ಇವತ್ತಿನ ದಿನ ಕೊಟ್ಟು ಬರೋ ಕೆಲಸ ಆಗಿರುತ್ತೆ ಅಲ್ವಾ. ಸೊ ಇವತ್ತು ನಮಗೆ ಎಲ್ಲೆಲ್ಲ ಟ್ರೇಡ್ ಸಿಕ್ತು ಅಂತಂದರೆ ನಮಗೆ ಇಲ್ಲಿ ಇಮಿಡಿಯೇಟ್ ಸಿಕ್ಕಿದೆ. ಇಲ್ಲಿ ಬೈಯಿಂಗ್ ಟ್ರೇಡ್ ಸಿಕ್ಕಿತ್ತು ಇಲ್ಲಿಂದ ಅಲ್ವಾ. ಇಲ್ಲಿಂದ ಬೈಯಿಂಗ್ ಟ್ರೇಡ್ ತೊಗೊಂಡು ಇಲ್ಲಿಂದ ಕ್ಯಾಪ್ಚರ್ ಮಾಡಿ ಮತ್ತೆ ಪುನಃ ಇಲ್ಲಿಂದ ನಮಗೆ ಸೆಲ್ಲಿಂಗ್ ಟ್ರೆಂಡ್ ಈ ಒಂದು ಇದಕ್ಕಿಂತ ಇಲ್ಲಿ ಚೆನ್ನಾಗಿ ತಂದು ಕೊಡ್ತು ಪುಟ್ ಸೈಡು. ಸೊ ಹಾಗೇ ಮತ್ತೆ ಕಾಲ್ ಸೈಡು 3 ಕಡೆ ಎಂಟ್ರಿ ಸಿಕ್ಕಿದೆ ಆ್ಯಸ್ ಪರ್ ದ ನಮ್ಮ ಒಂದು ಪ್ರೈಸೆಕ್ಷನ್ ಪ್ರಕಾರ ಮಾಡಿದರೆ ಅಲ್ವಾ. ಇದು ನಮ್ಮ ಇವತ್ತಿನ ಟ್ರೇಡ್. ನಾಳೆಗೆ ಯಾವ ಥರ ಟ್ರೇಡ್ ಇದು ಮಾಡ್ಬೋದು. ಈಗ ಹೈಯರ್ ಲೆವೆಲಲ್ಲೇ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಬಟ್ ಸಿನಾರಿಯೋ ಇಸ್ ಇನ್ ನೆಗೆಟಿವಲ್ಲಿದೆ ಅಲ್ವಾ. ಯಾಕಂತಂದ್ರೆ ನಮ್ಮ ಇಂಡಿವಿಜುವಲ್ ಡೊಮೆಸ್ಟಿಕ್ ನ್ಯೂಸ್ ಅಲ್ಲ ಇದು. ಸೊ ಗ್ಲೋಬಲ್ ನ್ಯೂಸ್ ಇದೆ ಇರೋದ್ರಿಂದ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಅದರ ಒಂದು ಶ್ಯಾಡೋ ಇದ್ದೇ ಇರುತ್ತೆ. ಸೊ ಇವನ್ ನಾವು ಸ್ವಲ್ಪ ಮೇಲೋದಾಗೆಲ್ಲ ರೆಸಿಸ್ಟೆನ್ಸಲ್ಲೆಲ್ಲ ನಾವು ಒಂದು ಸ್ವಲ್ಪ ಆ ಪಾಯಿಂಟ್ ಬರೋವರೆಗೂ ಬಿಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇದ್ದು ಆ ಒಂದು ಲೆವೆಲ್ ಬರೋವರೆಗೂ ಬಿಟ್ಟು ಅಲ್ಲಿಂದ ಒಂದು ರಿವರ್ಸಲ್ ಟ್ರೇಡ್ ತೊಗೊಳ್ಳೋದು, ಅಥವಾ ನಾವು ಟ್ರೆಂಡ್ ಕಂಟಿನ್ಯೂಷನ್ ತೊಗೊಳ್ತೀವಿ ಆ್ಯಸ್ ಪರ್ ಅವರ್ ಏನು ನಮ್ಮ ಪ್ರೈಸೆಕ್ಷನ್ ಪ್ರಕಾರ ತೊಗೊಳ್ಳೋವಂಥ ಒಂದು ಟ್ರೇಡನ್ನು ನಾವು ಮಾಡ್ಬೋದು. ಸೊ ನಾಳೆಗೆ ಆ್ಯಸ್ ಯೂಶುವಲ್ ಏನಾಗಿದೆ, ಮೇಜರ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 22,200 ಇಲ್ಲಿದೆ. ಇದು ರೆಸಿಸ್ಟೆನ್ಸ್ ಆಗುತ್ತೆ. ಏನಾದ್ರು ನಮಗೆ ಈ ರೆಸಿಸ್ಟೆನ್ಸು ಇದಾಗಲ್ಲ, ನಾಳೆನೂ ಗ್ಯಾಪ್ ಡೌನೇ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಇಮಿಡಿಯೇಟು 22,000 ಅದು ಬಿಟ್ಟರೆ ಪ್ರತಿಯೊಂದು ಲೈನ್ ಇಲ್ಲಿ ಹಾಕಿದ್ದೀನಲ್ಲ, ಮೇಜರ್ ಸಪೋರ್ಟು 21,800 ಹತ್ರ. ದಿಸ್ ಈಸ್ ದ ಮೇಜರ್ ಸಪೋರ್ಟು. ಯಾಕಂದರೆ ಇದು ನಮ್ಮ ಲಾಸ್ಟ್ ಟೈಮ್ದು ಒಂದು ಲೋ ಕೂಡ ಇದು ಟಚ್ ಮಾಡಿರೋದ್ರಿಂದ ಇದೊಂದು ಮೇಜರ್ ಸಪೋರ್ಟೇ ಆಗುತ್ತೆ ಇದು ಅಲ್ವಾ. ಇದೊಂದು ಸಪೋರ್ಟು, ಅದು ಬಿಟ್ಟರೆ 21,900 ಅಂತ 930 ಅರೌಂಡು. ಅದು ಬಿಟ್ಟರೆ 22,000 ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ಸಪೋರ್ಟ್. ಇದು ಬ್ರೇಕ್ ಆಯಿತು ಅಂತಂದರೆ ಒಂದೊಂದು ಲೆವೆಲ್ ಹಾಗೆ ಡೌನ್ ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ಬಂದರೆ ಇದು ಮೇಜರ್ ಒಂದು ನಮಗೆ ಸಪೋರ್ಟ್ ಏರಿಯಾ ಆಗುತ್ತೆ. ದಿಸ್ ಈಸ್ S3 ಅಂತ ಅಂದ್ಕೊಳ್ಳಿ. ಯಾಕಂದರೆ ಈಗಿನ ಪ್ರಕಾರ ನಮಗೆ ಎಲ್ಲ ಗ್ಲೋಬಲ್ ಮಾರ್ಕೆಟೆಲ್ಲ ಮೈನಸ್ಸಲ್ಲೇ ಇದೆ. ಸೊ ನಾಳೆಗೆ ನಮಗೆ ಒಂದು ನೋಡಬೇಕು ಯಾವ ರೀತಿ ನಮ್ಮ ಗ್ಯಾಪ್ ಡೌನ್ ಎಷ್ಟು ಪಾಯಿಂಟ್ಗೆ ಆಗುತ್ತೆ ಅಂತಂದರೆ. ಸೊ ಆ ಪಾಯಿಂಟಿಂದ ನಮಗೆ ಯಾವ ರೀತಿ ಬ್ರೇಕ್ ಕೊಡುತ್ತೆ, ಫಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿ ಆ್ಯಸ್ ಪರ್ ದಟ್ ನಾವು ಟ್ರೇಡನ್ನು ತೊಗೊಳ್ಬೇಕಾಗುತ್ತೆ. ಇಲ್ಲ ನಾಳೆ ಓವರ್ ನೈಟಲ್ಲಿ ಏನಾದ್ರು ಇದಾಯಿತು ಅಂತಂದರೆ ಒಂದು ಆ ಕಡೆ ಕೂಡ ನೋಡ್ತೀವಿ ಅಂತಂದರೆ ನಮಗೆ ಮೇಜರಾಗಿ ರೆಸಿಸ್ಟೆನ್ಸ್ ಬಂದುಬಿಟ್ಟು 22,000, ಇವಾಗ ಪ್ರೆಸೆಂಟ್ 300 ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಈ ಏರಿಯಾ 22,000 ಆಲ್ಮೋಸ್ಟ್ 494 500 ಇಟ್ಕೊಳ್ಳಿ. 22,500 ಇನ್ ಕೇಸ್ ಹೋದರೆ, ಇಲ್ಲ ಅಂತಂದರೆ
ನಾಳೆಗೆ ಇದೇ ಝೋನಲ್ಲೇ ಟ್ರೇಡ್ ಆಗೋಕ್ಕೆ ನೋಡುತ್ತೆ. ಯಾವುದೇ ಝೋನು 22,300ಇಂದ 21,800ವರೆಗೂ ನಮ್ಮ ಸಪೋರ್ಟು ರೆಸಿಸ್ಟೆನ್ಸು ಯಾವುದದು ಈ ಲೈನ್ ಹಾಗೂ ಈ ಲೈನ್. ಇನ್ ಬಿಟ್ವೀನಲ್ಲಿ ಸಪೋರ್ಟ್ ಇರೋದು ಈ ಏರಿಯಾ ಸಪೋರ್ಟಾಗಿ ಒಂದು ವರ್ಕ್ ಆಗ್ಬೋದು. ಯಾಕಂದರೆ ಇವತ್ತು ಡ್ರಾಸ್ಟಿಕ್ಕಾಗಿ ಒಂದು ಬಿದ್ದರೂ ಕೂಡ ರಿಕವರಿ ಆಗಿದೆ. ಯಾಕಂತಂದರೆ ಈ ಫಾಲಿಂಗ್ ಮಾರ್ಕೆಟ್ ಅಂದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಂದು ಭಯನೇ, ಬಟ್ ಇಸ್ ಅ ರೈಟ್ ಆಪರ್ಚುನಿಟಿ ಫಾರ್ ದ ಇನ್ವೆಸ್ಟರ್ಸ್. ಆದಷ್ಟು ನಮಗೆ ಇಕ್ವಿಟಿ ಲೈನು ನಮಗೆ ಕಡಿಮೆ ಒಂದು ಇದರಲ್ಲಿ ಸಿಗುತ್ತೆ, ಡಿಸ್ಕೌಂಟಲ್ಲಿ ಸಿಗುತ್ತೆ. ಆ ಒಂದು ಇದಕ್ಕೆ ನಾವು ವೆಯ್ಟ್ ಮಾಡ್ಬೋದು ಅಲ್ವಾ. ವೆಯ್ಟ್ ಫಾರ್ ಇನ್ನೊಂದು ಬಿದ್ದಷ್ಟು ನಾವು ಅಕ್ಯುಮುಲೇಷನ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡೋಣ. ಐ ಥಿಂಕ್ ನಾಳೆಗೆ ಟ್ರೇಡ್ ಮಾಡೋಕ್ಕೆ ಇಷ್ಟು ಲೆವೆಲ್ ಸಾಕು ಅಂತ ಅಂದ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿನೂ ಅಷ್ಟೇ, ಬ್ಯಾಂಕ್ ನಿಫ್ಟಿ ಒಂದು ರೌಂಡ್ ನೋಡ್ಕೊಂಡು ಬಂದ್ಬೇಡ. ಓಕೆ, ಇಲ್ಲ ಯಾ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಹೈಯರ್ ಲೆವೆಲ್ ನೋಡಿ 50,500. ಅದು ಬಿಟ್ಟರೆ ಸಪೋರ್ಟ್ ಬಂದುಬಿಟ್ಟು 49,100. ಅದು ಬಿಟ್ಟರೆ ಅದೇನೋ ಬ್ರೇಕ್ ಆಯಿತು ಅಂತಂದರೆ ನಾಳೆಗೆ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಗೆ ಇನ್ನೂ ಕೆಳಗಡೆ ಹೋಗಲಿಕ್ಕೆ ಇನ್ನೂ ಅವಕಾಶ ಇದೆ. ಸ್ಟಿಲ್ ಪೆಂಡಿಂಗ್ ಇಸ್ ದೇ ಡೌನ್ ಸೈಡ್ಗೆ ನಮಗೆ 48,800 500ವರೆಗೂ ನೆಕ್ಸ್ಟ್ ಒಂದು ಜರ್ನಿ ಇದೆ ಡೌನ್ ಸೈಡ್ಗೆ. ಇದು ಫಸ್ಟ್ S1 ಅಂತಲೇ ಹಾಕ್ಕೊಳ್ಬೋದು ಇದನ್ನು. ಅದು ಬಿಟ್ಟರೆ ನಮಗೆ ಈ ಏರಿಯಾನೇ ನೆಕ್ಸ್ಟು ಇದಾಗ್ಬಿಡುತ್ತೆ. ಅದು ಬಿಟ್ಟರೆ 48,500 ಒಂದು. ಅದು ಬಿಟ್ಟರೆ ಈ ಏರಿಯಾ ಹೈಯರ್ ಸೈಡ್ಗಂತೂ ಚಾನ್ಸಸ್ ವೆರಿ ಲೆಸ್ ಇದೆ. ಇದ್ದರೆ ಇಲ್ಲಿವರೆಗೂ ಒಂದು ನೋಡ್ಬೋದು. ಸೊ ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ಬ್ಯಾಂಕ್ ನಿಫ್ಟಿ ಕಡೆ ಅಷ್ಟು ಫೋಕಸ್ ಮಾಡೋದು ಬೇಡ, ಯಾಕಂದರೆ ಪ್ರೀಮಿಯಮ್ ಅಲ್ಲಿ ಜಾಸ್ತಿ ಇರೋದ್ರೆ ಆದಷ್ಟು ಯು ಫೋಕಸ್ ಆನ್ ನಿಫ್ಟಿ ಅಂತ ಹೇಳ್ತೀನಿ. ಐ ಹೋಪ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದ ಇಂಡೆಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.